ಜುಲೈ 15ರಿಂದ ಆರಂಭವಾಗುವ ಪವಿತ್ರ ವಾರಾಹಿ ನವರಾತ್ರಿಗೆ ಹೇಗೆ ಸಿದ್ಧತೆ ಮಾಡಿಕೊಳ್ಬೇಕು? ಮನೆಯಲ್ಲಿ ವಾರಾಹಿ ದೇವಿಯ ಪೂಜೆಯನ್ನು ಹೇಗೆ ಮಾಡಬೇಕು? ನೈವೇದ್ಯ ಪಾಲಿಸಬೇಕಾದ ಅಂಶಗಳೇನು? ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಶ್ರೀ ಮಾತ್ರೇ ನಮಃ. ಶ್ರೀ ಶಾರದಾ ಗುರುಭ್ಯೋ ನಮಃ. ಮೊದಲಿಗೆ ವಾರಾಹಿ ದೇವಿಯ ಫೋಟೋ. ಒಂದು ವೇಳೆ ವಾರಾಹಿ ದೇವಿ ಫೋಟೋ ಇಲ್ಲ ಅಂತಂದರೆ ಪ್ರಿಂಟ್ ತಗೊಂಡು ಲ್ಯಾಮಿನೇಷನ್ ಮಾಡಿ ಪೂಜೆ ಮಾಡ್ಬೋದು. ಅದು ಆಗಲ್ಲ ಅಂದರೆ ಲಲಿತಾ ಪರಮೇಶ್ವರಿ ಫೋಟೋ ಇದ್ದರೆ ಅದನ್ನೇ ಇಟ್ಕೊಂಡು ಪೂಜೆನ ಮಾಡ್ಬೋದು. ಒಂದು ಮಣೆ ಮೇಲೆ ವಾರಾಹಿ ದೇವಿಯ ಫೋಟೋ ಇಟ್ಟು ಗೆಜ್ಜೆ ವಸ್ತ್ರ, ಅರಿಶಿನ ಕುಂಕುಮ ಮತ್ತು ಹೂಗಳಿಂದ ಅಲಂಕಾರ ಮಾಡ್ಕೊಳ್ಬೇಕು. ಮತ್ತು ಎಳ್ಳೆಣ್ಣೆ ದೀಪನ ಇಟ್ಕೊಳ್ಬೇಕು. ಆಚೆ ಈಚೆ 2 ಎಳ್ಳೆಣ್ಣೆ ದೀಪನ ಇಟ್ಕೊಳ್ಬೇಕು. ಒಂದು ವೇಳೆ ನೀವು ತುಪ್ಪದ ದೀಪನೇ ಹಚ್ತೀವಿ ಅನ್ನೋದಾದರೆ ತುಪ್ಪದಿಂದನೇ ದೀಪ ಹಚ್ಬೋದು. ಆದರೆ ಮೊದಲೇ ದಿನ ನೀವು ಹೇಗೆ ಶುರು ಮಾಡಿರ್ತೀರೋ ಕೊನೆವರೆಗೂ ಅದನ್ನೇ ಪಾಲಿಸಬೇಕು. ಮಧ್ಯೆ ಮಧ್ಯೆ ಅದನ್ನು ಬದಲಾಯಿಸಬಾರ್ದು. ಕೆಂಪು ಹೂವು ಮತ್ತು ಹಳದಿ ಹೂವಾದರೆ ತುಂಬ ಶ್ರೇಷ್ಠ. ಮತ್ತು ಸುಗಂಧ ಭರಿತ ಹೂಗಳಿಂದ ತಾಯಿಗೆ ಪೂಜೆ ಮಾಡಿದ್ರೆ, ತಾಯಿಗೆ ಅಲಂಕಾರ ಮಾಡಿದ್ರೆ ತುಂಬಾ ಒಳ್ಳೆಯದು. ಇನ್ನು ನೈವೇದ್ಯ ಏನು ಮಾಡಬೇಕು ಅನ್ನೋದಾದರೆ ದಾಳಿಂಬೆ ತುಂಬಾ ಶ್ರೇಷ್ಠ. ಪ್ರತಿದಿನ ದಾಳಿಂಬೆ ನೈವೇದ್ಯನ ಮಾಡ್ಬೋದು. ಒಂದು ವೇಳೆ ಆಗಲಿಲ್ಲ ಅಂತಂದರೆ ಬಾಳೆಹಣ್ಣು ಇಟ್ಟು ಪೂಜೆನ ಮಾಡ್ಬೋದು. ಬಾಳೆಹಣ್ಣಿನ ನೈವೇದ್ಯ ಕೂಡ ಮಾಡ್ಬೋದು. ಮತ್ತು ರವೆ ಉಂಡೆ ತಾಯಿಗೆ ತುಂಬಾ ಇಷ್ಟ ಅಂತ ಹೇಳ್ತಾರೆ. ಅಥವಾ ನಿಮಗೆ ಯಾವುದು ಲಾಡು ಮಾಡೋಕ್ಕೆ ಬರುತ್ತೋ ಆ ಲಾಡುನ ನೈವೇದ್ಯ ಮಾಡಿ ತಾಯಿಗೆ ಇಡ್ಬೋದು. ಪ್ರತಿದಿನ ಅಂತಲ್ಲ, 9 ದಿವಸದಲ್ಲಿ ಯಾವತ್ತಾದರೂ ಒಂದು ದಿನ ನೀವು ಮಾಡಿ ಇಡ್ಬೋದು. ಮತ್ತು ಅನ್ನ 9 ದಿವಸ 9 ಥರ ಅನ್ನನ ಮಾಡಿ ನೈವೇದ್ಯ ಮಾಡ್ಬೋದು. ಅಂದರೆ ಒಂದೊಂದು ದಿನ ಒಂದೊಂದು ಥರ ಅನ್ನ ನೈವೇದ್ಯ ಮಾಡ್ಬೋದು. ಒಂದಿನ ಚಿತ್ರಾನ್ನ, ಒಂದಿನ ಮೊಸರನ್ನ, ಒಂದಿನ ಹಾಲನ್ನ, ಒಂದಿನ ಬೆಲ್ಲದನ್ನ, ಒಂದಿನ ಪೊಂಗಲ್, ಈ ಥರ ಒಂದೊಂದು ದಿನ ಒಂದೊಂದು ಅನ್ನನ ನೈವೇದ್ಯ ಮಾಡಿ ತಾಯಿಗೆ ಇಡ್ಬೋದು. ಮತ್ತು ಮರೆಯದೆ ಪ್ರತಿದಿನ ಬೆಲ್ಲದ ಪಾನಕ ಮತ್ತು ಹೆಸರುಬೇಳೆ ಕೋಸಂಬರಿನ ನೈವೇದ್ಯ ಮಾಡಲೇಬೇಕು. ನೀವು ಇದಿಷ್ಟಲ್ಲಿ ಯಾವುದೇ ನೈವೇದ್ಯ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ. ಆದರೆ ಬೆಲ್ಲದ ಪಾನಕ ಮತ್ತು ಹೆಸರುಬೇಳೆ ಕೋಸಂಬರಿನ ಮಾತ್ರ ಪ್ರತಿದಿನ ನೈವೇದ್ಯ ಮಾಡಲೇಬೇಕು. ಮತ್ತು ಕಪ್ಪು ಉದ್ದಿನ ಬೇಳೆಯಿಂದ ಮಾಡಿದ ಉದ್ದಿನ ವಡೆನ ನೈವೇದ್ಯ ಮಾಡಿದ್ರೂ ಒಳ್ಳೆಯದಂತಾರೆ. ಸಾಧ್ಯ ಆದರೆ ಮಾಡಿ, ಇಲ್ದಿದ್ರೆ ನಿಮಗೆ ಯಾವುದು ಸಾಧ್ಯ ಆಗುತ್ತೋ ಅದನ್ನು ಮಾಡಿ ನೈವೇದ್ಯನ ಮಾಡ್ಬೋದು. ಮತ್ತು ಪೂಜೆ ಶುರು ಮಾಡೋಕ್ಕೂ ಮುಂಚೆ ಗಣಪತಿ ಪ್ರಾರ್ಥನೆ ಮತ್ತು ಗಣಪತಿ ಪೂಜೆನ ಮಾಡ್ಕೊಳ್ಬೇಕು. ಮೊದಲು ಗಣಪತಿ ಪೂಜೆ ಮಾಡಿ ಈ 9 ದಿನ ನಾವೇನು ಪೂಜೆ ಮಾಡ್ತಾಯಿದ್ದೀವಿ ನವರಾತ್ರಿ ಪೂಜೆ, ಅದು ಯಾವುದೇ ಕಾರಣಕ್ಕೂ ಎಲ್ಲೂ ವಿಘ್ನ ಆಗದೆ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಹೇಳಿ ಗಣಪತಿ ಪ್ರಾರ್ಥನೆ ಮಾಡಿ ಪೂಜೆ ಶುರು ಮಾಡಬೇಕಾಗತ್ತೆ. ಮತ್ತು ವಾರಾಹಿ ದೇವಿ ಪೂಜೆ ಶುರು ಮಾಡೋಕ್ಕೂ ಮುಂಚೆ 9 ದಿನವೂ ಕಾಲಭೈರವ ಅಷ್ಟಕನ ಹೇಳ್ಕೊಳ್ಬೇಕು. ಕಾಲಭೈರವ ಅಷ್ಟಕ, ಕಾಲಭೈರವಂದು ಸ್ತೋತ್ರ ಯಾವುದು ಬರುತ್ತೋ ಅದನ್ನು ಹೇಳೇ ವಾರಾಹಿ ದೇವಿ ಪೂಜೆನ ಶುರು ಮಾಡಬೇಕಾಗತ್ತೆ. ಪ್ರತಿದಿನವೂ ಹೀಗೆ ಮಾಡಬೇಕು. ಮತ್ತು ವಾರಾಹಿ ದೇವಿ ಪೂಜೆ ಶುರು ಮಾಡೋಕ್ಕೂ ಮುಂಚೆ ಮೊದಲೇ ದಿನ ಹೂವು ಅಕ್ಷತೆ ಇಟ್ಕೊಂಡು ನೀವು ಏನು ಸಂಕಲ್ಪ ಇಟ್ಕೊಂಡು ಈ ಪೂಜೆ ಶುರು ಮಾಡ್ತಾಯಿದ್ದೀರಾ ಅಂತ ತಾಯಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಅಂದರೆ ನೀವು ಯಾವ ವಿಚಾರವಾಗಿ ಪೂಜೆ ಮಾಡ್ತಿದ್ದೀರಾ, ಒಂದು ಸ್ವಂತ ಮನೆಗೋಸ್ಕರ ಮಾಡ್ತಿದ್ದೀರಾ, ಅಥವಾ ನೀವೇನಾದರೂ ಸೈಟು ಅಥವಾ ಏನಾದರೂ ಒಂದು ತೋಟನೋ ಏನಾದರೂ ತೊಗೊಳ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಪೂಜೆ ಮಾಡ್ತಿದ್ದೀರಾ, ಅಥವಾ ಕೋರ್ಟ್ ಕೇಸ್ ಏನಾದರೂ ನಡೀತಿದೆಯಾ, ಅಥವಾ ಮನೇಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದೆಯಾ, ಅಥವಾ ಶತ್ರು ಬಾಧೆ ಇದೆಯಾ, ಒಟ್ಟಿನಲ್ಲಿ ಏನಾದರೂ ಆಗಲಿ ಅದರ ವಿಚಾರವಾಗಿ ನೀವು ತಾಯಿ ಹತ್ರ ಸಂಕಲ್ಪ ಮಾಡಿಕೊಂಡು ಪೂಜೆನ ಶುರು ಮಾಡಬೇಕು. ತಾಯಿ ಹತ್ರ ಪ್ರಾರ್ಥನೆ ಮಾಡಿ ಪೂಜೆನ ಶುರು ಮಾಡಬೇಕು. ಮತ್ತು ವಾರಾಹಿ ಅಷ್ಟೋತ್ರ ಆಗಲಿ, ಲಲಿತಾ ಅಷ್ಟೋತ್ರ, ಲಲಿತಾ ಸಹಸ್ರನಾಮ, ನಿಮ್ಗೆ ಇದರಲ್ಲಿ ಯಾವುದು ಅನುಕೂಲ ಆಗುತ್ತೋ ಅದನ್ನು ಹೇಳಿ ತಾಯಿಗೆ ಪೂಜೆ ಮಾಡ್ಬೋದು. ನಿಮಗೆ ವಾರಾಹಿ ಅಷ್ಟೋತ್ರ ಬಂದರೆ ವಾರಾಹಿ ಅಷ್ಟೋತ್ರ ಹೇಳ್ಕೊಂಡು ಮಾಡ್ಬೋದು. ಇಲ್ಲ ಲಲಿತಾ ಅಷ್ಟೋತ್ರ ಅಥವಾ ಲಲಿತಾ ಸಹಸ್ರನಾಮ ಹೇಳಿ ತಾಯಿಗೆ ಪೂಜೆ ಮಾಡ್ಬೋದು. ಇಲ್ಲ ನಮ್ಗೆ ಇದ್ಯಾವುದು ಬರಲ್ಲ, ಕಷ್ಟ ಆಗುತ್ತೆ ಅನ್ನೋದಾದರೆ ವಾರಾಹಿ ದೇವಿಯ 12 ನಾಮಗಳಿರುತ್ತೆ, ದ್ವಾದಶ ನಾಮಗಳು. ಅದನ್ನು 11 ಸಲ ಆಗಲಿ 21 ಸಲ ಆಗಲಿ ಹೇಳ್ಕೊಂಡು ಪೂಜೆನ ಮಾಡ್ಬೋದು.
ಪೂಜೆ ಆದ ನಂತರ, ಎಲ್ಲ ಪೂಜೆ ಆದ ನಂತರ ಇದನ್ನು 11 ಸಲ ಅಥವಾ 21 ಸಲ ಹೇಳ್ಕೊಳ್ಬೋದು. ಬೆಳಗ್ಗೆ ಸಂಜೆ 2 ಹೊತ್ತು ಹೇಳಿದ್ರೆ ತುಂಬಾ ಒಳ್ಳೆಯದು. ಮತ್ತು ಪೂಜೆ ಎಲ್ಲ ಆದ ನಂತರ ಮರೀದೆ ಸಾಂಬ್ರಾಣಿ ಧೂಪನ ಹಾಕಲೇಬೇಕು. ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತುನೂ ಸಾಂಬ್ರಾಣಿ ಧೂಪ ಹಾಕಿದ್ರೆ ತುಂಬಾ ಒಳ್ಳೆಯದು. ತಾಯಿಗೆ ಧೂಪ ಅಂದರೆ ತುಂಬಾ ಇಷ್ಟ ಅಂತ ಹೇಳ್ತಾರೆ. ಹಾಗಾಗಿ ಮರೀದೆ ಸಾಂಬ್ರಾಣಿ ಧೂಪನ ಹಾಕಲೇಬೇಕು. ಮತ್ತು ಪೂಜೆನ ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದಾದರೆ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ 4ರಿಂದ 5:30 ಒಳಗಡೆ ಪೂಜೆ ಮಾಡ್ಬೋದು. ಒಂದು ವೇಳೆ ಆಗಲ್ಲ ಅನ್ನೋದಾದರೆ 6 ಗಂಟೆಯಿಂದ 11:30 ಒಳಗಡೆ ಪೂಜೆನ ಮಾಡ್ಬೋದು. ಇಲ್ಲ ಸಂಜೆ ಹೊತ್ತು ಪೂಜೆ, ತಾಯಿಗೆ ಆ್ಯಕ್ಚುಲಿ ಸಂಜೆ ಪೂಜೆ ಮಾಡಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಬೆಳಗ್ಗೆ ಆಗಲಿಲ್ಲ ಅಂತಂದರೆ ಸಂಜೆ ಪೂಜೆ ಮಾಡ್ಬೋದು. ಸಂಜೆ 5:30ಯಿಂದ 9:30 ಒಳಗಡೆ ಪೂಜೆನ ಮಾಡ್ಕೊಳ್ಬೋದು. ಆದರೆ ಸಂಜೆ ಪೂಜೆ ಮಾಡೋದಾದರೆ ಅನ್ನ ತಿನ್ನಬಾರ್ದು. ಅದ್ರ ಬದಲು ಅವಲಕ್ಕಿ ಅಥವಾ ಉಪ್ಪಿಟ್ಟು ಏನಾದರೂ ತಿನ್ಬೋದು, ಹಣ್ಣನ್ನು ತಗೊಳ್ಬೋದು. ಸಂಜೆ ಪೂಜೆ ಆದ ನಂತರ ಅನ್ನ ಊಟನ ಮಾಡ್ಬೋದು. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸೇವನೆ ಬೇಡ. 9 ದಿನವೂ ಈರುಳ್ಳಿ ಬೆಳ್ಳುಳ್ಳಿನ ತಿನ್ನಬಾರ್ದು. ಮತ್ತು 9 ದಿನವೂ ಪೂಜೆ ಮಾಡೋಕ್ಕೆ ಆಗಲಿಲ್ಲ, ಒಂದು ವೇಳೆ ರಜದ ಸಮಸ್ಯೆ ಬರುತ್ತೆ ಹೆಣ್ಮಕ್ಳಿಗೆ ಅನ್ನೋದಾದರೆ ನೀವು 5 ದಿನ ಪೂಜೆ ಮಾಡ್ಬೋದು. ಇಲ್ಲ ಕೊನೆಯ 3 ದಿನ ಪೂಜೆ ಮಾಡ್ಬೋದು. ಒಂದು ವೇಳೆ ಯಾವುದು ಆಗಲ್ಲ, ಪೂಜೆ ಮಾಡಬೇಕಾಗತ್ತೆ, ಅಷ್ಟು ದಿನವೂ ಮಾಡೋಕ್ಕಾಗಲ್ಲ ಅಂತಂದರೆ ಪಂಚಮಿ ಬರುತ್ತೆ. ಆ 9 ದಿನದ ಒಳಗಡೆ ಪಾಡ್ಯದಿಂದ ನವಮಿ ಒಳಗಡೆ ಒಂದು ಪಂಚಮಿ ತಿಥಿ ಬರುತ್ತೆ. ಆ ಪಂಚಮಿ ತಿಥಿ ದಿನ ಈ ಪೂಜೆನ ಮಾಡಿಕೊಂಡ್ರೂ ತುಂಬಾ ಒಳ್ಳೆಯದಾಗತ್ತೆ, ತಾಯಿ ಅನುಗ್ರಹ ಆಗತ್ತೆ. ಕಲಶ ಇಡೋ ಪದ್ಧತಿ ಇದ್ದರೆ ಕಲಶನ ಇಟ್ಕೊಳ್ಬೋದು. ಮತ್ತು ಅಖಂಡ ದೀಪ ಇಡೋದಾದರೆ ಅಖಂಡ ದೀಪನ ಪಾಡ್ಯದಿಂದ ನವಮಿವರೆಗೂ ಇಟ್ಕೊಳ್ಬೇಕಾಗತ್ತೆ. ಅದು ಯಾವುದೇ ಕಾರಣಕ್ಕೂ ಅದು ನಂದು ಹೋಗೋದಿರೋ ಹಾಗೆ ನೋಡ್ಕೊಳ್ಬೇಕಾಗತ್ತೆ. ಅಖಂಡ ದೀಪ ಇಡೋರು ಅಖಂಡ ದೀಪನೂ ಇಟ್ಕೊಳ್ಬೋದು. 9ನೇ ದಿನ ತಾಯಿಗೆ ಮಡಿಲಕ್ಕಿ ಇಡಬೇಕು. ಸೀರೆ, ಬ್ಲೌಸ್ ಪೀಸು, ಬಳೆ, ಅರಿಶಿನ ಕುಂಕುಮ, ಅಕ್ಕಿ ಬೆಲ್ಲ ಮತ್ತು ಕೊಬ್ಬರಿನ ಇಟ್ಟು ತಾಯಿಗೆ ಮಡಿಲಕ್ಕಿನ ತುಂಬಿಸ್ಬೇಕಾಗತ್ತೆ. ಹತ್ತಿರದಲ್ಲಿ ನಿಮಗೆ ವಾರಾಹಿ ದೇವಸ್ಥಾನ ಏನಾದರೂ ಇತ್ತು ಅಂದರೆ ವಾರಾಹಿ ದೇವಸ್ಥಾನಕ್ಕೆ ಹೋಗಿ ನೀವು ಮಡಿಲಕ್ಕಿ ತುಂಬಿಸಿ ಬರಬಹುದು. ಇನ್ನು ಈ 9 ದಿನದಲ್ಲಿ ಪಾಲಿಸಬೇಕಾದ ಅಂಶಗಳು ಏನಂತಂದರೆ, 9 ದಿನವೂ ಬ್ರಹ್ಮಚರ್ಯ ಪಾಲಿಸಬೇಕಾಗತ್ತೆ. ಮತ್ತು ಮಾಂಸಾಹಾರ, ಈರುಳ್ಳಿ ಬೆಳ್ಳುಳ್ಳಿನ ಸೇವಿಸಬಾರ್ದು. ಪೂಜೆ ಮಧ್ಯೆ ಅಂದರೆ 3 ದಿನಕ್ಕೆ ಅಥವಾ 6 ದಿನಕ್ಕೆ ಏನಾದರೂ ರಜಾ ಆದರೆ ಹೆಣ್ಮಕ್ಳು ಮನೇಲಿ ಬೇರೆ ಯಾರಾದರೂ ಪೂಜೆ ಮಾಡ್ಬೋದು. ಇಲ್ದಿದ್ರೆ ಪರವಾಗಿಲ್ಲ, ನೀವು ಭಕ್ತಿಯಿಂದ 2 ದಿನ 1 ದಿನ ಮಾಡಿದ್ರೂ ಆ ತಾಯಿ ಅನುಗ್ರಹ ಆಗುತ್ತೆ. 5 ದಿನದ ನಂತರ ತಾಯಿಗೆ ಮಡಿಲಕ್ಕಿನ ಇಡ್ಬೋದು. ಮುಖ್ಯವಾಗಿ ಪೂಜೆ ಶುರು ಮಾಡಿದ ದಿನದಿಂದ 9 ದಿನದವರೆಗೆ ಸಮಾಧಾನದಿಂದ ಇರಬೇಕು. ಮನೆಯಲ್ಲಿ ಕೂಗಾಟ ಜಗಳ ಎಲ್ಲ ಮಾಡಬಾರ್ದು. ಯಾರಿಗೂ ಕೆಟ್ಟದನ್ನು ಬಯಸಬಾರ್ದು, ಯಾರಿಗೂ ಕೆಟ್ಟದ್ದು ಮಾಡಬಾರ್ದು, ಯಾರಿಗೂ ಕೆಟ್ಟದಾಗಿ ಮಾತಾಡಬಾರ್ದು, ಯಾರಿಗೂ ಶಾಪ ಹಾಕಬಾರ್ದು. ಒಂದು ವೇಳೆ ಬೇರೆ ಯಾರಾದರೂ ನಮಗೆ ಏನಾದರೂ ಅಂದ್ರೂ ಏನಾದರೂ ಹೇಳಿದ್ರೂ ನಾವು ಏನು ಮಾತಾಡದೆ ಎಲ್ಲ ದೇವಿಗೆ ಒಪ್ಪಿಸಿ ಸುಮ್ಮನಾಗಬೇಕು. ಎಲ್ಲನೂ ತಾಯಿನೇ ನೋಡ್ಕೋತಾಳೆ. ಇನ್ನು ಪ್ರತಿದಿನ ತಲೆಗೆ ಸ್ನಾನ ಮಾಡಬೇಕಾ ಅಂದರೆ ನಿಮ್ಮ ಆರೋಗ್ಯ ದೃಷ್ಟಿ ನೋಡಿಕೊಂಡು ಮಾಡ್ಕೊಳ್ಳಿ. ಪ್ರತಿದಿನ ತಲೆಗೆ ಸ್ನಾನ ಮಾಡೋಕ್ಕಾಗದೇ ಇದ್ರೂ ಮೊದಲನೇ ದಿನ ಅಂದರೆ ನೀವು ಪೂಜೆ ಶುರು ಮಾಡ್ತಿರಲ್ಲ ಆ ಮೊದಲನೇ ದಿನ ಮತ್ತು ಕೊನೆ ದಿನ ಅಥವಾ ಮಧ್ಯದಲ್ಲಿ ಯಾವಾಗಲಾದರೂ ತಲೆಗೆ ಸ್ನಾನನ ಮಾಡ್ಕೊಳ್ಬೋದು. ಮತ್ತು ಈ ವಾರಾಹಿ ಪೂಜೆ ಮಾಡೋದ್ರಿಂದ ನಮಗೆ ಏನು ಫಲ ಸಿಗುತ್ತೆ, ತಾಯಿ ಅನುಗ್ರಹ ಹೇಗಾಗುತ್ತೆ ಅಂತಂದರೆ, ಕಣ್ಣು ದೃಷ್ಟಿ, ಈ ಮಾಟ ಮಂತ್ರ ಮಾಡಿಸಿದ್ರೆ ಎಲ್ಲ ಪರಿಹಾರ ಆಗುತ್ತೆ. ಮತ್ತು ಈ ದೀರ್ಘಕಾಲ ಕಾಯಿಲೆ ಏನಾರು ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ಕೋರ್ಟಿಗೆ ಸಂಬಂಧಪಟ್ಟ ಕೆಲಸಗಳಾಗಿರ್ಬೋದು, ಮತ್ತು ಶತ್ರು ಬಾಧೆ ಆಗಿರ್ಬೋದು, ನಕಾರಾತ್ಮಕ ಶಕ್ತಿಗಳನ್ನು ದಂಡಿಸೋ ಸರ್ವೋಚ್ಚ ಅಧಿಕಾರ ಈ ತಾಯಿಗೆ ಇರುತ್ತೆ. ವಾರಾಹಿ ಗುಪ್ತ ನವರಾತ್ರಿಯ ಆಚರಣೆಯು ಕೇವಲ ಬಾಹ್ಯ ಪೂಜೆಯಲ್ಲ, ಅದು ಮನುಷ್ಯನ ಒಳಗಿನ ಕಾಮ, ಕ್ರೋಧ, ಲೋಭ ಎಂಬ ಶತ್ರುಗಳನ್ನು ದಂಡಿಸೋ ಆತ್ಮಶಕ್ತಿಯನ್ನು ಜಾಗೃತಗೊಳಿಸೋ ಪರಮ ರಹಸ್ಯಮಯವಾದ ಪೂಜೆಯಾಗಿದೆ. ಈ ವಾರಾಹಿ ನವರಾತ್ರಿಯ ಸಂದರ್ಭದಲ್ಲಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಭಕ್ತಿಯಿಂದ ದೇವಿಯನ್ನು ಆರಾಧಿಸಿ.
ಆಕೆಯ ಕೃಪೆಗೆ ಪಾತ್ರರಾಗಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬದವರಿಗೆ ಶೇರ್ ಮಾಡಿ. ನಮ್ಮ ಶ್ರೀ ದುರ್ಗಾ ಭಕ್ತಿಧಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.